ಇದೊಂದು ಕಾಯಿನ ಇಟ್ಟರೆ ಸಾಕು, ಮನೆಯಲ್ಲಿ ಹಲ್ಲಿ, ಜಿರಳೆ, ಸೊಳ್ಳೆ, ಅದ್ರ ಜೊತೆಗೆ ನೊಣ ಕೂಡ ಇರೋದು ಇಲ್ಲ, ಬರೋದು ಇಲ್ಲ, ಇಲಿ ಕಾಟ ಕೂಡ ಇರೋದಿಲ್ಲ. ಹೆಂಗೆ ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಹಾಗಲಕಾಯನ್ನು ತೊಗೋಬೇಕಾಗುತ್ತೆ. ಆಗೆಲ್ಲ ನೋಡಿ ಯಾವುದೇ ಒಂದು ಕೆಮಿಕಲ್ ಸ್ಪ್ರೇಗಳನ್ನೆಲ್ಲ ಬಳಸ್ತಿರ್ಲಿಲ್ಲ. ನೈಸರ್ಗಿಕವಾದ ಮನೆಮದ್ದುಗಳನ್ನ ಮಾಡಿಕೊಂಡು ಬಳಸ್ತಾಯಿದ್ರು. ರಿಸಲ್ಟ್ ಕೂಡ ಚೆನ್ನಾಗೇ ಬರ್ತಾಯಿತ್ತು. ಮೊದಲನೇದಾಗಿ ಹಾಗಲಕಾಯನ್ನು ತೊಗೋಬೇಕಾಗುತ್ತೆ. ಹಾಗಲಕಾಯನ್ನು ತೊಗೊಂಡು ಅದರೊಳಗಿರೋ ಬೀಜನ ತೆಗೆದು ಹಾಗಲಕಾಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ಈಗ ಅದ್ರ ಜೊತೆಗೆ ಪಲಾವ್ ಎಲೆ, ಬೇ ಲೀಫ್ ಅಂತೇಳಿ ಕರೀತಾರೆ, ಅದನ್ನು ಚಿಕ್ಕ ಚಿಕ್ಕದಾಗಿ ಈ ಥರ ಮುರ್ಕೊಂಡು ಹಾಕ್ಕೊಂಡಿದ್ದೀನಿ. ಹಾಗಲಕಾಯಿ, ಪಲಾವ್ ಎಲೆ ಇದ್ರ ಜೊತೆಗೆ ಸ್ವಲ್ಪ ನೀರನ್ನು ಹಾಕಿ ಇದನ್ನು ನುಣ್ಣಗೆ ರುಬ್ಕೋಬೇಕಾಗತ್ತೆ. ನಂತರ ಇದನ್ನು ಶೋಧಿಸ್ಕೋಬೇಕಾಗತ್ತೆ. ಒಂದೊಳ್ಳೆ ಸ್ಟ್ರಾಂಗ್ ಆಗಿರೋಂಥ ಲಿಕ್ವಿಡ್ ಅನ್ನೋದು ಸಿದ್ಧ ಆಗಿದೆ. ಇದು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಇವಾಗ ಇದನ್ನು ಶೋಧಿಸ್ಕೊಂಡಿದ್ದೀನಿ. ಈ ಪೇಸ್ಟನ್ನು ಕೂಡ ಬಳಸ್ಕೋಬೇಕಾಗತ್ತೆ. ಹೇಗೆ ಅಂಥೇಳಿ ನಾನು ಶೇರ್ ಮಾಡ್ತೀನಿ. ಈಗ ಮೊದಲನೇದಾಗಿ ಶೋಧಿಸ್ಕೊಂಡಿರೋಂಥ ಒಂದು ನೀರಿನ ಜೊತೆಗೆ ಸ್ವಲ್ಪ ಅಂದರೆ ಒಂದು ಮುಚ್ಚಳ ಆಗೋಷ್ಟು ಡೆಟಾಲು, ಒಂದೆರಡು ಕರ್ಪೂರನ ತೊಗೊಂಡು ಪುಡಿ ಮಾಡಿ ಹಾಕ್ಕೋಬೇಕಾಗುತ್ತೆ. ಇದನ್ನು ಸ್ಪ್ರೇ ಬಾಟಲ್ಗೆ ಅಥವಾ ಒಂದು ಬಾಟಲನ್ನು ತೊಗೊಂಡು ಅದ್ರ ಮುಚ್ಚಳಕ್ಕೆ ಚಿಕ್ಕ ಚಿಕ್ಕ ರಂಧ್ರಗಳನ್ನ ಮಾಡಿಕೊಂಡು ರಾತ್ರಿ ಮಲಗೋದಕ್ಕಿಂತ ಮೊದಲು ಸಿಂಕ್ನಲ್ಲಿ ಕಾರ್ನರಲ್ಲಿ ನೀವು ಈ ಸ್ಪ್ರೇ ಹಾಕೋದ್ರಿಂದ ಜಿರಳೆಗಳು ಮನೆಗೆ ಬರೋದಿಲ್ಲ. ಅದ್ರ ಜೊತೆಗೆ ಕಿಚನ್ನಲ್ಲಿ ಕೆಲವೊಂದು ಸ್ಟವ್ ಹಿಂಭಾಗದಲ್ಲೆಲ್ಲ ಈ ಸ್ಪ್ರೇನ ಹಾಕಿ ಒರೆಸೋದ್ರಿಂದ ಜಿರಳೆಗಳು ಬರೋದಿಲ್ಲ. ಮತ್ತು ಕರ್ಟನ್ಗೆಲ್ಲ ಈ ಸ್ಪ್ರೇನ ಹಾಕೋದ್ರಿಂದ ಸೊಳ್ಳೆಗಳು ಮನೆಗೆ ಪ್ರವೇಶ ಮಾಡೋದಿಲ್ಲ. ಎಲ್ಲೆಲ್ಲಿ ಜಾಸ್ತಿ ನೋಡಿ ಮನೆಗೆ ಹುಳಗಳೆಲ್ಲ ಬರುತ್ತೆ, ಕ್ರಿಮಿಕೀಟಗಳು ಬರುತ್ತೆ, ಆ ಕಡೆ ಎಲ್ಲ ನೀವು ಈ ಸ್ಪ್ರೇನ ಹಾಕ್ಬಿಡಿ. ಇದರಿಂದ ಸೊಳ್ಳೆಗಳು ಮತ್ತು ನೊಣದ ಕಾಟ ಕೂಡ ಇರೋದಿಲ್ಲ. ಜಿರಳೆಗಳ ಕಾಟ ಕೂಡ ಅಷ್ಟೇ. ಫರ್ನಿಚರ್ ಕೆಳಗಡೆ ಎಲ್ಲ ನೀವು ಈ ಸ್ಪ್ರೇನ ಹಾಕಿ ಬಟ್ಟೆಯಿಂದ ಒರೆಸ್ಬಿಡಿ. ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ನೀವು ಒಂದು ಸತಿ ಬಳಸಿದ್ರೆ ಸುಮಾರು ತಿಂಗಳುಗಳವರೆಗೂ ಕೂಡ ನಿಮಗೆ ಜಿರಳೆ, ಹಲ್ಲಿ, ಸೊಳ್ಳೆಗಳ ಕಾಟ ಅನ್ನೋದು ಇರೋದೇ ಇಲ್ಲ. ಮತ್ತು ಅದ್ರ ಜೊತೆಗೆ ನೋಡಿ, ಮನೆ ನೆಲ ಅಂದರೆ ನೆಲ ಒರೆಸ್ಬೇಕಾದ್ರೆ ಈ ಒಂದು ಲಿಕ್ವಿಡನ್ನು ಹಾಕಿ ನಂತರ ನೀವು ವಾರಕ್ಕೊಮ್ಮೆ ಮನೆ ನೆಲವನ್ನು ಒರೆಸಿ. ಇದರಿಂದ ಮನೆಗೆ ಜಿರಳೆ, ಹಲ್ಲಿ, ಸೊಳ್ಳೆ ಇದ್ಯಾವುದ್ರ ಕಾಟ ಕೂಡ ಇರೋದೇ ಇಲ್ಲ. ಅಷ್ಟು ಚೆನ್ನಾಗಿ ಈ ಒಂದು ರೆಮಿಡಿ ಅನ್ನೋದು ವರ್ಕ್ ಆಗುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ. ಇನ್ನು ಮುಂದೆ ಟೆನ್ಷನ್ನೇ ಬೇಡ. ವಾಶ್ರೂಮಲ್ಲೂ ಅಷ್ಟೇ ರಾತ್ರಿ ಮಲ್ಗೋದಕ್ಕಿಂತ ಮೊದಲು ಈ ಜಾಲರಿ ಹತ್ರ ಎಲ್ಲ ಈ ಸ್ಪ್ರೇನ ಹಾಕಿ ನೀರನ್ನು ಹಾಕಿ ಜಿರಳೆ ಬರೋದಿಲ್ಲ.